ಕಣ್ಬಿಡು ಅಭಿ, ಅಭಿ ಕಣ್ಬಿಡು ಅಭಿ, ಕಣ್ಬಿಡು ಅಭಿ. ಅಭಿ ಕಣ್ ಬಿಡ್ತಿಲ್ಲ ರೀ ಅಭಿ, ಕಣ್ ಬಿಡ್ತಿಲ್ಲ ಅಭಿ, ಮಾತಾಡು ಅಭಿ. ನಾನಿ ಸರ್ ನೀರ್ ತಗೊಂಡ್ ಬಾ ಹೋಗು. ಅಭಿ ಅಣ್ಣ, ನನ್ನ ಅಭಿಗೆ ಏನಾಯ್ತು? ಅಭಿ ಕಣ್ ಬಿಡು ಅಭಿ. ಮಗನೆ ಹೇಳು ಮಗನೆ. ಅಭಿ ಅಣ್ಣ ಮಾತಾಡಣ್ಣ. ಪುಟ್ಟ ಅಭಿ, ಪುಟ್ಟ ಪುಟ್ಟ ಎದ್ದೇಳು. ಎದ್ದೇಳು ಅಭಿ. ಅಭಿ ಎದ್ದೇಳು ಅಭಿ, ಅಭಿ ಅಭಿ ಕಣ್ಬಿಡು ಅಣ್ಣ. ಅಭಿ 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 ಅಭಿ. ಸರ್ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಸರ್. ಅಷ್ಟು ಟೈಮ್ ಇಲ್ಲ ನಾಣಿ. ಅಯ್ಯೋ ಅಭಿ ಎದ್ದೇಳಪ್ಪ ಅಭಿ. ಅಣ್ಣ ಅಭಿ. ಅಭಿ ಯಜಮಾನ್ರೆ, ಅಭಿ ಅಭಿ ಕಣ್ಬಿಟ್ಟ ಅಭಿ, ಅಭಿ ಮಗನೇ ಅಭಿ ಅಭಿ. ಅಯ್ಯೋ, ಸಾವಿನ ಅಂಚಿನವರೆಗೂ ಹೋಗಿ ವಾಪಸ್ ಬಂದ್ಯಾ ಮಗನೆ. ಅಭಿ ನಿನಗ್ ಪ್ರಾಣ ಭಿಕ್ಷೆ ಕೊಟ್ಟಿದ್ದು ಜೈ ಸರೇ ಕಾಣೋ. ಸರ್ ನೀವು ನಿಜವಾಗ್ಲೂ ದೇವ್ರು ಸರ್. ಬೇಡ ರೀ, ಅಭಿ ತುಂಬಾ ಸ್ಟ್ರೈನ್ ಆಗಿದ್ದಾನೆ. ಸ್ವಲ್ಪ ಹೊತ್ತು ಮಲ್ಕೊಳ್ಳಿ.
ಜೈ ಸರ್ ತುಂಬಾ ಮೃದು ಮನ್ಸೋರು. ಅದಕ್ಕೆ ಅಬ್ಬಿಗೆ ಹೀಗಾಯ್ತು ಅಂತ ಕಣ್ಣೀರ್ ಹಾಕ್ತಿದ್ದಾರೆ. ಇನ್ನು ಇಲ್ಲೇ ಇದ್ದು ಇವ್ರಿಗೆ ನೋವು ಕೊಡೋದು ಒಳ್ಳೇದಲ್ಲ. ಅಣ್ಣವ್ರೆ, ಏನ್ ಮೇಡಮ್? ಇನ್ನು ಹೊರಡೋಣವಾ? ಇವಾಗ ತಾನೇ ಬಂದಿದ್ದೀರಾ, ಆಗ್ಲೇ ಹೊರಟೋಗ್ತೀರಾ? ಸಂಜೆವರೆಗೂ ಇರ್ರಮ್ಮ. ಈವ್ನಿಂಗ್ವರೆಗೂ ಅಲ್ಲ ಚಿಕ್ಕಮ್ಮ, ಇವತ್ತು ಪೂರ್ತಿ ಇವರು ಇಲ್ಲೇ ಇರಬೇಕು. ಬೇಡ ಸರ್, ನಮ್ಮಿಂದ ನೀವು ಕಷ್ಟಪಡಬಾರ್ದು. ಕಷ್ಟ ಏನಮ್ಮ? ಸಮಸ್ಯೆ ಮುಗ್ದೋಯ್ತಲ್ಲ. ನನ್ನ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಜ್ಜಿ ಅವರೇ. ಈಗಾಗಲೇ ಕಷ್ಟದಲ್ಲಿದ್ದೀವಿ. ನಿಮಗೂ ಕೂಡ ಕಷ್ಟ ಕೊಡೋದಿಲ್ಲ. ಕಷ್ಟ ಈ ಮನೆಗೆ ಹೊಸ್ತೇನಲ್ಲಮ್ಮ. ಕಣ್ಣೀರು ನಮಗ್ ಗೊತ್ತಿಲ್ದೇ ಇರೋದಲ್ಲ. 5 ತಲೆಮಾರುಗಳಿಂದ ನಿಲ್ದೇ ಇರೋ ದುಃಖ ನಮ್ದು. 8 ವರ್ಷದ ನೋವು ನನ್ ಮಗಂದು. ನಡು ಸಮುದ್ರದಲ್ಲಿರೋ ನಾವಿಕ ಸುತ್ತ ನೀರಿದ್ರೂ ದಾಹನ ಹೇಗ್ ತೀರ್ಸ್ಕೊಳಕ್ಕಾಗಲ್ವೋ, ಇಷ್ಟೆಲ್ಲ ಸಂಪತ್ತಿದ್ರು ಜೈ ಸಂತೋಷವಾಗಿಲ್ಲ. ಅವನ್ ಕಂಡು ಕನ್ಸು ಕಣ್ಣೆದುರಿಗೆ ನಿಜವಾಗಿ ಕಾಣಿಸ್ತಿದ್ರು ಕನ್ಸಲ್ಲೇ ಬದುಕ್ತಾ ಇದ್ದಾನೆ. ಅವನ್ ಕಣ್ಣೀರಿಗೆ ಹೋಲ್ಸಿದ್ರೆ ನಿನ್ ಕಷ್ಟ ತುಂಬಾ ಚಿಕ್ಕದು. ನಿನ್ ಹಳೇದೆಲ್ಲ ನೆನ್ಪಿಗೆ ಬಂದ್ರೆ ನೀನ್ ಅದೃಷ್ಟವಂತೇನಮ್ಮ. ನಿನ್ ಕಷ್ಟ ಎಲ್ಲ ತೀರ್ ಹೋದಾಗೆ ನಿನ್ ಸುತ್ತ ಎಲ್ರೂ ಇರ್ತಾರೆ. ಆದ್ರೆ ನಮ್ ಜೈ ಹಾಗಲ್ಲ. ಅವನ್ ಸುತ್ತ ಎಲ್ರೂ ಇದ್ರು ಹೊರಗಿನವನ್ ತರ ಬದುಕ್ತಾ ಇದ್ದಾನೆ. ಅವನ್ ಯಾರು ಅಂತಾನೂ ಹೇಳ್ಕೊಳಕ್ಕಾಗ್ತಿಲ್ಲ. ಹಳೇದ್ ನೆನ್ಪಿಲ್ದೆ ನೀನ್ ಸಂಕಟ ಪಡ್ತಿದ್ರೆ ಎಲ್ಲ ಗೊತ್ತಿದ್ದು ಅವನ್ ಸಂಕಟ ಪಡ್ತಿದ್ದಾನೆ. ಹೌದು ಮೇಡಮ್, ಎಷ್ಟೋ ಜನರ ಕಣ್ಣೀರು ಒರೆಸಿ ಸಹಾಯ ಮಾಡಿರೋ ನಮ್ಮ ಸಾರ್ಗೆ ಸಹಾಯ ಮಾಡೋದಕ್ಕೆ ಆ ದೇವ್ರು ಇಳಿದು ಬರ್ಬೇಕೇನೋ. ಆ ದೇವ್ರಿಗೂ ಮೀರಿದ ಸಹಾಯ ಮಾಡಿದ್ರು ಅಂತ ಆ ದೇವ್ರಿಗೆ ಹೊಟ್ಟೆ ಕಿಚ್ಚು ಬಂತೇನೋ ಮೇಡಮ್. ಅಜ್ಜಿಯವರೇ, ಅಂದ್ರೆ ನಿನ್ನಷ್ಟೇ ಒಳ್ಳೆ ಮನ್ಸಿರೋ ಹುಡುಗಿ ನಮ್ ಗಂಗಾ. ಅವಳು ವಾಪಸ್ ಬಂದ್ರೆ ನಮ್ ನೋವುಗಳೆಲ್ಲ ದೂರ ಆಗತ್ತೆ. ಬರ್ತಾರ್ರಿ. ಅವರು ಎಲ್ಲೇ ಇದ್ರು ಖಂಡಿತವಾಗ್ಲೂ ವಾಪಸ್ ಬರ್ತಾರೆ. ಇನ್ನಾವು ಹೊರಡ್ತೀವಿ ರೀ. ಅಣ್ಣ, ಹೊರಡೋಣ? ಇವತ್ತಿಲ್ಲೇ ಇರಬೇಕು ಅಂತ ಸಾರ್ ಹೇಳಿದ್ರು ಅಲ್ವಾ ಮೇಡಮ್? ಬೇಡ ಬೇಡ, ನಮ್ಮ ಮನೆಗೆ ಹೋಗೋಣ. ಇದು ಕೂಡ ನಿನ್ ಮನೆನೇ ಅಮ್ಮ. ಇದು ನಮ್ಮನೆ ಹೇಗಾಗತ್ತೆ ರೀ? ನೀನ್ ಅನ್ಕೊಂಡ್ರೆ ಇದು ನಿನ್ನ ಮನೇನೆ ಅಮ್ಮ. ನಂದಲ್ದಿರೋದು ನಂದ್ ಹೇಗಾಗತ್ತೆ ರೀ? ದಯವಿಟ್ಟು ನಮ್ಗೆ ಹೋಗಕ್ ಬಿಡಿ. ಒಂದ್ಸತಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ವಾ? ಅಭಿ, ಹೀಗಿದ್ರು ಹೇಗೆ ಹೋಗ್ತೀರಾ? ಈ ಮನೇಲಿ ನಿಮಗೆ ಏನಾಗಿದೆ? ಆ ಮನೆಗೆ ಹೋಗಾದ್ರೂ ಏನ್ ಮಾಡ್ತೀರಾ? ಅಭಿ, ಸರಿ ಹೋಗೋವರೆಗೂ ಇರಿ ಅಂದ್ರೆ ಯಾಕೆ ಕೇಳ್ತಿಲ್ಲ? ನಾಣಿ ಸರ್,
ಇವತ್ತೆಲ್ಲ ನೀವು ಇಲ್ಲೇ ಇರ್ತೀರಾ. ನಾಳೆ ಮಾರ್ನಿಂಗ್ ನಾನೇ ಡ್ರಾಪ್ ಮಾಡ್ತೀನಿ. ಇವ್ರಿಗೆ ಅರ್ಥ ಆಗೋ ಥರ ಹೇಳು. ಅಭಿಗೋಸ್ಕರ ಸಾರ್ ಟೆನ್ಷನ್ ಆಗಿದ್ದಾರೆ ಮೇಡಮ್. ಇವತ್ತಿರಿ ಮೇಡಮ್, ನಾಳೆ ಹೋಗೋಣ. ನಿಮ್ಮಿಂದ ನಮ್ಗೆ ಯಾವ ತೊಂದರೆನೂ ಇಲ್ಲ ಅಮ್ಮ. ತಪ್ಪು ತಿಳ್ಕೊಬೇಡ. ಅಭಿ ಹುಷಾರಾದ್ಮೇಲೆ ಹೋಗೋರಂತೆ. ದಯವಿಟ್ಟು ಒಪ್ಕೊಳ್ಳಮ್ಮ. ಅಭಿಗೋಸ್ಕರ ಜೈ ತುಂಬ ಟೆನ್ಷನ್ ಮಾಡ್ಕೊಂಡಿದ್ದ. ಮತ್ತೆ ಏನಾದರೂ ಆಗುತ್ತೇನೋ ಅಂತ ಭಯ ಪಡ್ತಿದ್ದಾನೆ. ಸರಿ ರೀ, ನಾಳೆನೇ ಹೋಗ್ತೀನಿ. ಥ್ಯಾಂಕ್ಸ್ ಮೇಡಮ್. ನಡೀರಿ, ಅಭಿ ರೆಸ್ಟ್ ತಗೊಳ್ಳಿ. ಅವರು ಯಾಕಮ್ಮ ಕಣ್ಣೀರು ಹಾಕಿದ್ರು? ಯಾಕಷ್ಟೊಂದು ಕೋಪ ಮಾಡ್ಕೊಂಡ್ರು? ಯಾಕಂದ್ರೆ ಜೈ ಸರ್ಗೆ ನೀನಂದ್ರೆ ಎಷ್ಟು ಪ್ರೀತಿನೋ ಅಭಿ ಅಂದ್ರೆ ಅಷ್ಟೇ ಪ್ರೀತಿ. ಅಣ್ಣ ಹುಷಾರಾದ್ಮೇಲೆ ನಾವು ಹೋದ್ರೆ ಒಳ್ಳೇದು ಅಂತ ಸರ್ ಉದ್ದೇಶ. ಅವ್ರು ಎಷ್ಟು ಒಳ್ಳೆಯವ್ರಮ್ಮ. ಹೌದು ದಿವ್ಯಾ, ಅಷ್ಟು ಒಳ್ಳೆಯವರು. ನಮ್ಮನ್ನ ಅಭಿಮಾನಿಸೋದು ನಮ್ಮ ಅದೃಷ್ಟ. ನಾನು ಯಾವ ಜನ್ಮದಲ್ಲಿ ಮಾಡಿರೋ ಪುಣ್ಯನೋ. ಡ್ರಿಪ್ಸ್ ಹಾಕಿದ್ರು, ದೇಹಕ್ಕೆ ಶಕ್ತಿನೇ ಬಂದಿಲ್ವಲ್ಲ. ಯಾಕೆ ಪೌಡ್ರು? 4 kg ರೈಸ್ ತಿನ್ನು ನಿನ್ಗೆ 4 ಲೀಟರ್ ವಾಟರ್ ಏನ್ ಸರಿ ಹೋಗುತ್ತೆ ಚಂದ್ರಿಕಾ? ಏನಂದ್ರೆ? ನೀನ್ ಸತ್ತೋಗ್ತೀಯೇನೋ ಅಂತ ಭಯಪಟ್ಟಿದ್ದೆ ಚಂದ್ರಿಕಾ. ಬದುಕಿರೋದಕ್ಕೆ ಬೇಜಾರು ಮಾಡ್ಕೋತಿದ್ದೀರಾ? ಅಬ್ಬ ಹಾಗಂತಿಲ್ಲ ಯಾಕೆ? ನೀನ್ ಹೋದ್ರೆ ನನ್ನ ಬಾಯಾರೆ ಪೌಡ್ರ್ ಅಂತ ಕರೆಯೋದು ಯಾರು? ಹೊಟ್ಟೆ ತುಂಬಾ ಊಟ ಯಾರು ಹಾಕ್ತಾರೆ? ನಾನು ತಪ್ಪು ಮಾಡಿದ್ರೆ ಯಾರು ಬೈತಾರೆ? ಅಷ್ಟೇ ಯಾಕೆ, ಈ ವಯಸ್ಸಲ್ಲಿ ನನಗೆ ಯಾರು ಹುಡುಗಿನ ಕೊಡ್ತಾರೆ? ಅಂದ್ರೆ ನಾನ್ ಸತ್ರೆ ಈ ವಯಸ್ಸಲ್ಲೂ ಕೂಡ ನೀವು ಮತ್ತೆ ಮದ್ವೆ ಮಾಡ್ಕೊಳ್ಳೋಣ ಅಂತ? ಅಯ್ಯೋ, ನನ್ನ ಉದ್ದೇಶ ಅದಲ್ಲ ಚಂದ್ರಿಕಾ. ನನ್ಗೆ ನಿನ್ನೆ ಬಿಟ್ರೆ ಬೇರೆ ದಿಕ್ಕಿಲ್ಲ ಅಂತಿದ್ದೀನಿ. ಅಪ್ಪ ಸರಿ ಸರಿ ನಡಿ, ಕೂತ್ಕೋಬೋದಂತೆ. ಅಯ್ಯೋ, ಅಬ್ಬಾ, ಅಯ್ಯೋ ಪೌಡ್ರು ಅಮ್ಮ, ಅಯ್ಯೋ ಪೌಡ್ರು ಅಮ್ಮ ಅಮ್ಮ. ಇದಕ್ಕೆಲ್ಲ ಕಾರಣ ನಮ್ ಸಿಲಿಂಡರ್ ಅತ್ತಿಗೆನೆ. ಮನೆಗೆ ಹೋಗ್ತಿದ್ದಾಗೆ ಅವಳ ವಿಷಯ ನೋಡ್ಕೋತೀನಿ. ಏನ್ ನೋಡ್ಕೋತೀಯ ಚಂದ್ರಿಕಾ? ನೀನ್ ಡಿಕ್ಕಿಲಿ ಬಚ್ಕೊಂಡಿದ್ದೆ ಅಂತ ಜಯಗೆ ಗೊತ್ತಾದ್ರೆ ನಮ್ಮಿಬ್ರಿಗೂ ಹೊಡೆದು ಮನೆಯಿಂದ ಹೊರಗೆ ಹಾಕ್ತಾನೆ. ಹಾಗಂತ ಅವಳು ಸುಮ್ನೆ ಬಿಡು ಅಂತೀರಾ? ನನ್ ದ್ವೇಷ ಹೇಗ್ ತೀರುತ್ರಿ? ಅಯ್ಯೋ, ಪ್ರತೀಕಾರ ತೀರಿಸ್ಕೊಳ್ಳೋದ್ರಲ್ಲಿ ನಾವೇ ಫಸ್ಟ್. ನಮ್ ರಿವೆಂಜ್ ಯಾವ ರೇಂಜ್ ಅಲ್ಲಿ ಇರುತ್ತೋ ನಿಧಾನವಾಗಿ ತೋರ್ಸೋಣ. ಅಂದ್ರೆ ಇವಾಗ ಸುಮ್ನಿರು ಅಂತಿದ್ದೀರಾ ಪೌಡ್ರು? ಬಾ, ಮೊದ್ಲು ಸರಿಯಾಗು ಅಂತಿದ್ದೀನಿ. ಅಯ್ಯೋ ಪೌಡ್ರು, ರಿಕವರಿ ಆಗೋಕು ಮುಂಚೆನೆ ರಿವೆಂಜ್ ಬಗ್ಗೆ ಯೋಚನೆ ಮಾಡಬೇಡ ಅಂತಿದ್ದೀನಿ. ಅಯ್ಯೋ ಪೌಡ್ರು, ಅವಳು ನೋಡ್ತಿದ್ರೆ ನನಗ್ ಸುಮ್ನಿರಕ್ಕಾಗಲ್ಲ. ಹೇಗಾದ್ರೂ ಕಂಟ್ರೋಲ್ ಮಾಡ್ಕೋ ಚಂದ್ರಿಕಾ. ಟೈಮ್ ನೋಡಿ ಏಟ್ ಕೊಡೋಣ. ಸ್ವಲ್ಪ ಇರೋ, ಸೀಟ್ನ ಹಿಂದೆ ಮಾಡ್ತೀನಿ. ಇವಾಗ ಕಂಫರ್ಟ್ ಆಗಿದ್ಯಾ? ಕಾರ್ ತೆಗೀರಿ ಪೌಡ್ರು.
ಸಾಹೇಬ್, ಹೇಳು ನಾಣಿ. ಸರ್, ಮೇಡಮ್ ಮೇಲೆ ಯಾಕೆ ಸರ್ ಹಾಕಿರ್ಚಾಡಿದ್ರಿ? ಗೊತ್ತಿಲ್ಲ ನಾಣಿ. ಹೊರಟೋಗ್ತೀನಿ ಅಂದಿದ್ದಕ್ಕೆ ಕೋಪ ಬಂತು, ತಡ್ಕೊಳಕ್ಕಾಗ್ಲಿಲ್ಲ. ಗಂಗನ್ ಮೇಲೆ ಎಗರಾಡಿ ನಾನು ನೋವು ಪಡ್ತಾ ಇದ್ದೀನಿ. ಮೇಡಮ್ ಅವ್ರೇನು ಬೇಜಾರು ಮಾಡ್ಕೊಂಡಿಲ್ಲ ಸರ್. ನಿಮ್ಮ ಎಮೋಷನ್ ಅರ್ಥ ಮಾಡ್ಕೊಂಡಿದ್ದಾರೆ. ಅರ್ಥ ಮಾಡ್ಕೋಬೇಕಾಗಿರೋದು ನಾನು ನಾಣಿ. ಅವಳು ಹಳೆದ್ನ ಮರ್ತೋಗಿದ್ದಾಳೆ ಅಂತ, ನಾನೇ ಅವಳು ಗಂಡ ಅಂತ, ಆ ಮಕ್ಕಳಿಗೆ ನಾನೇ ತಂದೆ ಅಂತ, ಅವಳಿಗದು ನೆನಪಿಲ್ಲ ಅಂತ ನಾನೇ ಅರ್ಥ ಮಾಡ್ಕೋಬೇಕಿತ್ತು. ಯೋಚನೆ ಮಾಡ್ದೇನೆ ಕೂಗಾಡ್ಬಿಟ್ಟೆ, ಮೂರ್ಖನಾಗಿ ವರ್ತಿಸ್ಬಿಟ್ಟೆ. ಇಲ್ಲ ಸರ್, ನಿಮ್ಮ ಸ್ಥಾನದಲ್ಲಿದ್ದು ಯೋಚನೆ ಮಾಡೋವರೆಗೂ ನಿಮ್ಮ ನೋವು ಯಾರಿಗೂ ಅರ್ಥ ಆಗಲ್ಲ ಸರ್. ಹಳೇದು ನೆನಪಿಲ್ಲ ಅಂದರೂ ಮೇಡಮ್ ಅವರು ಅರ್ಥ ಮಾಡ್ಕೊಂಡಿದ್ದಾರೆ ಸರ್. ಇದು ನನ್ನ ಅದೃಷ್ಟನೋ ದುರದೃಷ್ಟನೋ ಗೊತ್ತಿಲ್ಲ ನಾಣಿ. ಕಣ್ಣು ಮುಂದೆ ಹೆಂಡತಿ ಮಕ್ಕಳು ಇದ್ದಾರೆ ಅಂತ ಸಂತೋಷ ಪಡಬೇಕೋ, ಅವ್ರಿಗೆ ನಾನು ಯಾರು ಅಂತ ಗೊತ್ತಿಲ್ಲ ಅನ್ನೋದಕ್ಕೆ ನೋವು ಪಡಬೇಕೋ ಅರ್ಥ ಆಗ್ತಿಲ್ಲ. ಚಿಕ್ಕವನಿದ್ದಾಗ ಅಮ್ಮನ್ ಕಳ್ಕೊಂಡೆ. 8 ವರ್ಷ ಹೆಂಡತಿಯಿಂದ ದೂರ ಇದ್ದೆ. ನನ್ನ ಮಕ್ಳಿಗೆ ನಾನು ಯಾರು ಅಂತಾನೆ ಹೇಳಕ್ಕಾಗ್ತಿಲ್ಲ. ಶಾಪ ಹೋಯ್ತು ಅನ್ಕೊಂಡೆ ನಾಣಿ, ಆದ್ರೆ ವಾಪಸ್ ಮತ್ತೊಂದು ರೂಪದಲ್ಲಿ ನನ್ನ ಕಡೆಗೆ ಬರುತ್ತೆ ಅಂತ ಗೊತ್ತಾಗ್ಲಿಲ್ಲ. ನಾನೇನು ಪಾಪ ಮಾಡಿದ್ದೀನಿ ನಾಣಿ? ನಾನೇನು ತಪ್ಪು ಮಾಡಿದ್ದೀನಿ? ನನಗೆ ಯಾಕೆ ಹೀಗಾಗ್ತಿದೆ? ಎಷ್ಟು ದಿನ ಅಂತ ಕಣ್ಣು ಮುಂದೆನೆ ಹೆಂಡತಿ ಮಕ್ಳು ಇದ್ರೂ ಅವ್ರಿಗೆ ನನ್ಗೆ ಯಾರು ಅಂತ ಹೇಳದೇ ಇರಬೇಕು? ಎಷ್ಟು ದಿನ ಈ ನರ್ಕ? ನೀವೆಲ್ಲ ತುಂಬಾ ಸಂತೋಷವಾಗಿದ್ದೀರಾ. ನೀನು, ಮೀನಾಕ್ಷಿ, ಕೇಶವ ಚಿಕ್ಕ ಕುಟುಂಬ ಆಗಿದ್ರು, ಹೆಚ್ಚಾಗಿ ಆಸ್ತಿ ಇಲ್ಲದೆ ಇದ್ರು ತುಂಬಾ ಆನಂದದಿಂದ ಇದ್ದೀರಾ. ನನಗಿಷ್ಟು ಆಸ್ತಿ ಇದ್ರೂ ಏನ್ ಲಾಭ? ನನ್ನ ಸ್ವಂತದವ್ರ ಮಧ್ಯ ಹೊರಗಿನವ್ರ ತರ ಬದುಕ್ತಿದ್ದೀನಿ ನಾಣಿ. ಛೀ, ಇದು ಒಂದು ಬದುಕ? ಇಂಥ ಜೀವನ ಯಾಕೆ ನಾಣಿ? ಹಾಗನ್ಬೇಡಿ ಸರ್. ಎಷ್ಟೋ ಕುಟುಂಬಗಳು ನಿಮ್ಮಿಂದ 3 ಹೊತ್ತು ಅನ್ನ ತಿಂತಿದೆ. ಎಷ್ಟೋ ಜನ ನೀವು ಇದೀರೋ ಅನ್ನೋ ಧೈರ್ಯದಿಂದ ಬದುಕಿದ್ದಾರೆ. ಸಾವಿರಾರು ಜೀವಗಳಿಗೆ ನೀವು ದೇವರು ಸರ್. ಮೇಡಮ್ ಅವರು ಅಂದಾಗೆ ನೀವು ನೋವು ಪಟ್ರೆ ಆ ಭಗವಂತನೇ ನೋವು ಪಟ್ಟಾಗೆ ಸರ್. ಆ ದೇವ್ರೇ ನೋವುಪಟ್ರೆ, ಆ ದೇವರಿಗೆ ನನ್ನ ಮೇಲೆ ದಯೆ ಕರುಣೆ ಇದ್ರೆ ಹೀಗೆ ಮಾಡ್ತಿದ್ನ ನಾಣಿ? ಗಂಡ ಹೆಂಡ್ತಿನ, ತಂದೆ ಮಕ್ಕಳನ್ನ ಬೇರೆ ಮಾಡ್ತಾನ? ನೀವು ಎಷ್ಟೋ ಜನರಿಗೆ ಒಳ್ಳೇದು ಮಾಡಿದ್ದೀರ ಸರ್. ಅದಕ್ಕೆ ಆ ದೇವರು ನಿಮಗೆ ಸಹಾಯ ಮಾಡಿದ್ದಾನೆ. ಚಿಕ್ಕ ವಯಸ್ಸಿನಲ್ಲೇ ಅಮ್ಮನ್ನ ಕಳ್ಕೊಂಡ ನಿಮಗೆ ಗಂಗಾ ಮೇಡಮ್ ಅವ್ರ ರೂಪದಲ್ಲಿ ಪ್ರೀತಿನ ಕೊಟ್ಟ. ಗಂಗಾ ಮೇಡಮ್ ಅವ್ರಿಲ್ಲ ಅಂತ ನೀವು 8 ವರ್ಷ ನೋವು ಪಟ್ಟಾಗ ಮೇಡಮ್ ಅವ್ರನ್ನ ಮತ್ತೆ ವಾಪಸ್ ಕರ್ಕೊಂಡು ಬಂದಿದ್ದಾನೆ. ನೀವು ಇಷ್ಟಪಟ್ಟ ಮಕ್ಕಳನ್ನೇ ನೀವು ಹೆತ್ತು ಮಕ್ಕಳಾಗಿ ಮಾಡಿದ್ದಾನೆ. ಮೇಡಮ್ ಅವರಿಗೆ ಹಳೇದು ನೆನಪಿಲ್ಲ ಅನ್ನೋದು ಒಂದು ಚಿಕ್ಕ ಪರೀಕ್ಷೆ ಸರ್. ಮೇಡಮ್ ಅವ್ರನ್ನ ಮತ್ತೆ ಮತ್ತೆ ಪ್ರೀತಿಸೋದಕ್ಕೆ ಆ ದೇವರು ನಿಮಗೆ ಕೊಟ್ಟಿರೋ ಅವಕಾಶ ಸರ್.